ನಮಸ್ಕಾರ ವೀಕ್ಷಕರೇ, ನಮ್ಮ ವಿಡಿಯೋವನ್ನು ವೀಕ್ಷಿಸುತ್ತಿರುವಂತಹ ಎಲ್ಲ ಅಭಿಮಾನಿಗಳಿಗೆ ತುಂಬ ಹೃದಯದ ಸ್ವಾಗತ ಸ್ನೇಹಿತರೆ. ನಾನೇ ರಾಜ್ಕುಮಾರ್ ಸಂಚಿಕೆಯ ಕಳೆದ ವಿಡಿಯೋಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಣೆಯನ್ನು ಮಾಡಿ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಸ್ನೇಹಿತರೆ. ಅದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ನಮ್ಮ ವಿಡಿಯೋಗಳನ್ನ ನೋಡ್ತಾ ಆರಿಸಿ ಆಶೀರ್ವದಿಸಿ. ಇವತ್ತಿನ ಒಂದು ಸಂಚಿಕೆಯಲ್ಲಿ ಸ್ನೇಹಿತರೆ ರಾಜ್ಕುಮಾರ್ ಅವರ ನಟನೆ ಒಂದು ಚಿತ್ರದ ಬಗ್ಗೆ ಮಾಹಿತಿ ಹಂಚಿಕೊಳ್ಳಬೇಕು ಅಂತ ಇದ್ದೀನಿ. 1960ರಲ್ಲಿ ತೆರೆ ಕಂಡಂತಹ ಅಣ್ಣವರ ಐತಿಹಾಸಿಕ ಚಿತ್ರ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಚಿತ್ರ ಯಾವುದಪ್ಪ ಅಂತ ಒಂದು ಕ್ಯೂರಿಯಾಸಿಟಿ ಇರ್ಬೋದು ನಿಮಗೆ. ಹೆಸರಲ್ಲೇನೆ ಅಂತ ಒಂದು ಆಕರ್ಷಣೆ ಇದೆ ಸ್ನೇಹಿತರೆ. ಆ ಚಿತ್ರ ಬಂದು ರಣಧೀರ ಕಂಠೀರವ. ಅಣ್ಣವರು ಒಂದು ಐತಿಹಾಸಿಕ ಪಾತ್ರದಲ್ಲಿ ವಿಜೃಂಭಿಸಿದಂಥ ಒಂದು ಚಿತ್ರ ಸ್ನೇಹಿತರೆ, ರಣಧೀರ ಕಂಠೀರವ. ಈ ಚಿತ್ರದ ಬಗ್ಗೆ ಕೆಲವೊಂದು ವಿಶೇಷ ಮಾಹಿತಿಗಳನ್ನ ನಾನು ಹಂಚ್ಕೊಬೇಕು ಅಂತ ನಿಮ್ಮ ಹತ್ರ ಬಯಸ್ತೇನೆ ಸ್ನೇಹಿತರೆ. ಇದು ಅಣ್ಣವರು ನಾಯಕರಾಗಿ ನಡೆಸಿದಂತಹ 15ನೇ ಚಿತ್ರ. ಅಲ್ಲದೆ ಇದು ಕನ್ನಡದ 3ನೇ ಮಾರ್ಕ್ ಚಿತ್ರ ಅಂತ ಕೂಡ ಹೇಳ್ಬೋದು ಸ್ನೇಹಿತರೆ. ಹಾಗೆ ಇದು ಕನ್ನಡದ ಮೊದಲ ಐತಿಹಾಸಿಕ ಚಿತ್ರಕಥೆಯನ್ನು ಹೊಂದಿರುವಂತಹ ಒಂದು ಚಿತ್ರ ಅಂತ ಹೇಳ್ಬೋದು. ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಅತ್ಯಂತ ಜನಪ್ರಿಯ ಚಿತ್ರಗಳಲ್ಲಿ ಒಂದು ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ರಣಧೀರ ಕಂಠೀರವ, ಆ ಹೆಸರಲ್ಲೇನೆ ಒಂದು ಶಕ್ತಿ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗೆ ಈ ಚಿತ್ರದ ಒಂದು ನಿರ್ದೇಶನದ ಜವಾಬ್ದಾರಿಯನ್ನ ಶ್ರೀ ಎನ್.ಸಿ. ರಾಜನ್ ಅಂತ ನಿರ್ದೇಶಕರು ತಗೊಂಡಿದ್ದಾರೆ ಸ್ನೇಹಿತರೆ. ಈ ಚಿತ್ರದ ಒಂದು ಸಂಗೀತ ನಿರ್ದೇಶನದ ಜವಾಬ್ದಾರಿಯನ್ನ ಎಲ್ಲರೂ ತಿಳ್ಕೊಂಡಿರೋ ಹಾಗೆ ಹಿಂದಿನ ಚಿತ್ರಗಳಲ್ಲಿ ಅಣ್ಣವರ ಚಿತ್ರಗಳಲ್ಲಿ ಮಾಡಿರುವಂತಹ ಜಿ.ಕೆ. ವೆಂಕಟೇಶ್ ಅವರು ಕೂಡ ಇದರ ಸಾರಥ್ಯ ವಹಿಸಿಕೊಂಡಿರ್ತಾರೆ. ಹಾಗೆ ಇದರ ಛಾಯಾಗ್ರಹಣ ಮತ್ತು ಬಿ. ದೊರೈರಾಜ್ ಅಂತ ಮಾಡಿದ್ದಾರೆ ಸ್ನೇಹಿತರೆ. ಹಾಗೆ ತಾರಾಗಣದಲ್ಲಿ ಹೇಳಬೇಕು ಅಂತಂದ್ರೆ ಮುಖ್ಯ ಭೂಮಿಕೆಯಲ್ಲಿ ರಣಧೀರ ಕಂಠೀರವ ಪಾತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಮಹೋನ್ನತ ಅಭಿನಯವನ್ನು ನೀಡಿದ್ದಾರೆ ಸ್ನೇಹಿತರೆ. ಹಾಗೆ ಉಳಿದ ತಾರಾಗಣದಲ್ಲಿ ಲೀಲಾವತಿ, ಬಾಲಕೃಷ್ಣ, ಉದಯ್ ಕುಮಾರ್, ಅಶ್ವಥ್, ಸಂಧ್ಯಾ, ನರಸಿಂಹರಾಜು ಹೀಗೆ ಹಲವಾರು ನಟರು ಬಣ್ಣ ಹಚ್ಚಿದ್ದಾರೆ ಸ್ನೇಹಿತರೆ. ಸ್ನೇಹಿತರೆ, ಈ ಚಿತ್ರ ಒಂದು 1960ರಲ್ಲಿ ರಿಲೀಸ್ ಆಗುತ್ತೆ. ಇದರ ಮತ್ತೊಂದು ಮುಖ್ಯ ಒಂದು ಮಾಹಿತಿ ಏನಪ್ಪ ಅಂತಂದರೆ, ಈ ಚಿತ್ರ ಬರುವಂಥ ಸಮಯದಲ್ಲಿ ಕರ್ನಾಟಕದ ಅಂದರೆ ಕನ್ನಡದ ಚಲನಚಿತ್ರದ ಒಂದು ಪರಿಸ್ಥಿತಿ ಶೋಚನೀಯವಾಗಿರುತ್ತೆ. ಹಣಕಾಸಿನ ಸಮಸ್ಯೆಗಳಿಂದ ಬಳಲಿರುತ್ತೆ ಸ್ನೇಹಿತರೆ. ಅದಕ್ಕೆ ಏನು ಮಾಡುತ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಚಲನಚಿತ್ರ ಕಲಾವಿದರ ಸಂಘ ಅಂತ ಮಾಡ್ಕೊಂಡಿರ್ತಾರೆ. ಆ ಸಂಘದ ಮುಖಾಂತರ ಈ ಚಿತ್ರನ ನಿರ್ಮಾಣ ಮಾಡಿ ಬಿಡುಗಡೆಯನ್ನು ಮಾಡ್ತಾರೆ ಸ್ನೇಹಿತರೆ. ಅದರಲ್ಲಿ ಒಂದೇನಪ್ಪ ವಿಶೇಷತೆ ಅಂತಂದರೆ ಡಾಕ್ಟರ್ ರಾಜ್ಕುಮಾರ್, ಜಿ.ವಿ. ಅಯ್ಯರ್, ಬಾಲಕೃಷ್ಣ, ನರಸಿಂಹರಾಜು ಇವರೆಲ್ಲ ಸೇರಿಕೊಂಡು ಈ ಚಿತ್ರನ ನಿರ್ಮಾಣ ಮಾಡ್ತಾರೆ. ಅದರಲ್ಲಿ ಹೆಚ್ಚಿನ ಪಾಲು ಡಾಕ್ಟರ್ ರಾಜ್ಕುಮಾರ್ ಒಂದಾಗಿರುತ್ತೆ ಸ್ನೇಹಿತರೆ. ಆದ್ದರಿಂದ ಒಂದು ಏನಪ್ಪ ಅಂತಂದರೆ ಈ ಚಿತ್ರದ ಮುಖಾಂತರ ಡಾಕ್ಟರ್ ರಾಜ್ಕುಮಾರ್ ಅವರು ಮೊದಲ ಬಾರಿಗೆ ನಿರ್ಮಾಣದ ಹೊಣೆಯನ್ನು ಹೊತ್ಕೊಳ್ತಾರೆ ಸ್ನೇಹಿತರೆ. ಹಾಗೆ ಈ ಚಿತ್ರ ನಾನು ಹೇಳಿದಾಗೆ ಒಂದು ಐತಿಹಾಸಿಕ ಕಥಾಂತರದ ಚಿತ್ರ ಅಂತ ನಿಮ್ಗೆಲ್ಲರಿಗೂ ಹೇಳಿದ್ದೆ. ಯಾಕಪ್ಪ ಈ ಒಂದು ಸ್ಟೋರಿ ತಗೊಂಡಿದ್ದಾರೆ ಈ ಚಿತ್ರದ್ದು ಅಂತಂದರೆ, ಮೈಸೂರಿನ 12ನೇ ಮಹಾರಾಜನಾದಂತಹ ಶ್ರೀಯುತ ಕಂಠೀರವ ನರಸರಾಜರವರ ಒಡೆಯರವರ ಒಂದು ಸ್ಟೋರಿನ ಎತ್ತುಕೊಂಡು ಚಿತ್ರ ಮಾಡಿದ್ದಾರೆ ಸ್ನೇಹಿತರೆ. ಅವರು ಒಂದು ಒಳ್ಳೆ ರಾಜರಾಗಿರ್ತಾರೆ, ಪರಾಕ್ರಮಶಾಲಿ, ದಷ್ಟಪುಷ್ಟವಾಗಿರ್ತಾರೆ, ಉತ್ತಮ ರೀತಿಯಲ್ಲಿ ಆಡಳಿತ ನಡೆಸ್ತಿರ್ತಾರೆ. ಹಾಗೆ ಅವರು ಉತ್ತಮ ಕುಸ್ತಿಪಟು ಕೂಡ ಆಗಿರ್ತಾರೆ. ಆದ್ದರಿಂದ ಈ ಚಿತ್ರದಲ್ಲಿ ಒಂದು ಕುಸ್ತಿಯ ಒಂದು ಇದಕ್ಕೆ ಒಂದು ಹೆಚ್ಚಿನ ಪ್ರಶಸ್ತಿ ನೀಡಿದ್ದಾರೆ ಸ್ನೇಹಿತರೆ. ಇದು ಯೂಟ್ಯೂಬ್ನಲ್ಲೂ ಕೂಡ ಇರುತ್ತೆ. ಚಿತ್ರವನ್ನು ಒಂದ್ಸರಿ ನೋಡಿ. ಹಾಗೆ ಇನ್ನೂ ಹೆಚ್ಚಿನ ಚಿತ್ರಗಳನ್ನು ಮಾಡಲು ನನಗೆ ಪ್ರೋತ್ಸಾಹಿಸಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾರೆ. ಹೀಗೆ ಹರಿಸ್ತಾರೆ. ಧನ್ಯವಾದಗಳು ಸ್ನೇಹಿತರೆ. ಜೈ ಕರ್ನಾಟಕ.